ಏನಂದ? ಎಲ್ಲಿದ್ದಿಲ್ಲ? ನಮ್ಮ ಬಾವ್ರು ಹುಡ್ಕುದ್ರ? ಅವ್ರ ಬಗ್ಗೆ ಇಸಿ ಏನಾದ್ರು ಗೊತ್ತಾಯ್ತಾ? ನಿನ್ನೆ ಅಂತೂ ನಮ್ಮ ಅಕ್ಕನ ನೋಡೋಕ್ಕಾಗಲಿಲ್ಲಕ್ಕಲ್ಲ. ನನ್ನ ಕಣ್ಮುಂದೆ ಹತ್ಬಿಟ್ಲು. ಅವಳು ಹತ್ತಿರಂದ್ರೆ ಜೀವನದಲ್ಲಿ ನಾನು ಯಾವತ್ತೂ ನೋಡಿಲ್ಲ. ಅವಳು ಕಣ್ಣೀರು ಹಾಕೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲಕ್ಕಲ್ಲ. ಹೆಂಗಾರು ಮಾಡಿ ನಮ್ಮ ಬಾವನ್ನ ಹುಡುಕ್ಲೇಬೇಕು. ಸರಿ, ಎಲ್ಲ ಕಡೆ ಹುಡುಕ್ರಿ. ಏನಾದ್ರು ವಿಷಯ ಗೊತ್ತಾದ್ರೆ ನಂಗೆ ಫೋನ್ ಮಾಡಿ. ನಾನು ಬೇರೆ ಮನೆಯಿಂದ ಈಚೆ ಹೋಗ್ಬೇಡ ಅಂತ ನಮ್ಮ ಅಪ್ಪಾಜಿ ಹೇಳೋರಕ್ಕಲ್ಲ, ಅದಕ್ಕೆ ಬರೋಕ್ಕಾಯ್ತಿಲ್ಲ. ಸಿದ್ದು, ಏಯ್, ನಮ್ಮ ಅಕ್ಕ ಬರ್ತಾಳೆ, ಮತ್ತೆ ಮಾಡ್ತೀನಿ. ಸಿದ್ದು, ನಿಮ್ ಭಾವನ ಫೋನು ಬೆಳಿಗ್ಗೆ ಬರ್ತಾರೆ ಅಂದಲ್ವಾ? ಬಾ ಕರ್ಕೊಂಬರೋಣ. ಅದು ಅಕ್ಕ, ಭಾವನ್ಗೆ ಯೂನಿವರ್ಸಿಟಿ ಕೆಲಸ ಬಿದ್ದದಂತೆ, ಮುಗಿಸ್ಕೊ ಬರ್ತೀನಿ ಅಂದವ್ರೆ. ಅವ್ರು ಬಂದೇ ಬರ್ತಾರೆ, ನೀನು ಆರಾಮಾಗಿರೋ. ನನಗೆ ಫೋನ್ ಮಾಡಿ ಹೇಳ್ಬೋದಲ್ವಾ? ಅಲ್ಲ, ಅವ್ರಿರೋ ಜಾಗದಲ್ಲಿ ನೆಟ್ವರ್ಕ್ ಇಲ್ವಂತವಾ? ಇಲ್ಲ, ನನ್ಗೆ ಯಾಕೋ ಸಮಾಧಾನ ಆಗ್ತಿಲ್ಲ ಸಿದ್ದು. ಬಾ, ನಾವೇ ಹೋಗಿ ಕರ್ಕೊಂಬರೋಣ. ಏಯ್, ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ? ತಲೆ ಕೆಡಿಸ್ಕೊಳ್ದೆ ಇರಕ್ಕಾಗತ್ತೇನೋ? ನಿಮ್ ಭಾವನ ಒಂದು ಕ್ಷಣನೂ ಬಿಟ್ಟಿರಲ್ಲ ಕಣೋ ನಾನು. ಸತ್ತರಿಗೆ ಈ ಭಾವ ಎಲ್ಲೋದ್ರಪ್ಪ? ಈಗ ಅಕ್ಕನಿಗೆ ಏನು ಉತ್ತರ ಕೊಡ್ಲಿ ಅಂತಾನೆ ಗೊತ್ತಾಯ್ತಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಬಾ, ಹೋಗಿ ಕರ್ಕೊಂಬರೋಣ. ಬೇಡ, ನಿನ್ ಮನೇಲಿರುವ, ನಾನೇ ಹೋಗಿ ಕರ್ಕೊಬರ್ತೀನಿ. ನಾನು ಜೊತೆಗೆ ಬರ್ತೀನಿ ಅಂತ ತಾನೆ. ಬಾ, ನಾನೇ ಹೋಯ್ತೀನಿ ಅಂತ ಹೇಳ್ತೀವನಲ್ಲ, ಇರೋ. ಲಲಿತಾ, ಇವತ್ತು ದೇವಸ್ಥಾನದಲ್ಲಿ ಪೂಜೆ ಬಹಳ ಸಾಂಗವಾಗಿ ಆಯ್ತು ಅಲ್ಲ? ಹೌದ್ರಿ, ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು ಅಲ್ವಾ? ಹೌದು ಮಾವ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವ್ ನಮ್ ಜೊತೆ ದೇವಸ್ಥಾನಕ್ಕೆ ಬಂದ್ರಲ್ಲ, ಅದೇ ನಮಗ್ ತುಂಬಾ ಖುಷಿ ಆಗಿದ್ದು. ನಿನ್ನೆ ಅತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೇಳಿದಾಗ ಎಲ್ಲಿ ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಆದ್ರೆ ನೀವ್ ನಮ್ ಜೊತೆ ಬಂದ್ರಲ್ಲ, ಅದೇ ಖುಷಿ. ಅಲ್ಲಮ್ಮ, ನಮ್ಮ ಮಕ್ಳಿಗೆ ಒಳ್ಳೇದಾಗೋದು, ಚೆನ್ನಾಗಿರೋದು ನಮ್ಮ ಮುಖ್ಯ ಅಲ್ವಾ? ಅದರಲ್ಲೂ ನನ್ನ ಮಗನ ಹುಟ್ಟುಹಬ್ಬ ಅಂದ್ರೆ ದೇವಸ್ಥಾನಕ್ಕೆ ಬರದೇ ಇರ್ತೀನ? ಹೌದು ರೀ, ನಮ್ ವಿಶ್ವ ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತಿರಲ್ವಾ? ನೀನು ಹೇಳ್ತಾ ಇರೋ ಸರಿಯಾಗಿದೆ. ಆದ್ರೆ ಈ ಖುಷಿ ಹೀಗೆ ಉಳಿಬೇಕು ಅಂದ್ರೆ ಆದಷ್ಟು ಬೇಗ ಇವರಿಬ್ಬರಿಗೂ ಮದುವೆ ಮಾಡ್ಬಿಡ್ಬೇಕು. ಅಪ್ಪ, ಈಗ ಯಾಕಪ್ಪ ವಿಷಯ? ಅಯ್ಯಯ್ಯ, ಮದುವೆ ಅಂದ್ರೆ ಯಾಕೋ ಹಿಂಗೆ ಉರಿದು ಬೀಳ್ತೀಯ? ನೀನು ಮದುವೆ ಆದ್ರೆ ನಿನಗೂ ಸಂಸಾರ ಜವಾಬ್ದಾರಿ ಇನ್ನೊಂದು ಗೊತ್ತಾಗುತ್ತೆ. ನಿನಗೂ ಮದುವೆ ಮಾಡಿದ್ರೆ ನಮ್ಮ ಜವಾಬ್ದಾರಿನೂ ಕಡಿಮೆ ಆಗುತ್ತೆ. ಈ ಮನೆ ಜವಾಬ್ದಾರಿನ ಮುಂದೆ ಒತ್ಕೊಳ್ಬೇಕಾದ್ರೂ ನೀನೇ ಅಲ್ವಾ? ಏನ್ ಹೇಳ್ತೀರಲ್ತ? ಹೌದು ರೀ, ನೀವು ಹೇಳೋದು ಸರಿ ಇದೆ. ಅದೇ ನಾನು ನಿನ್ನ ಮಗನಿಗೆ ಅರ್ಥ ಮಾಡಿಸು. ನನ್ಗೊಂದು ಅರ್ಥ ಆಗ್ತಿಲ್ಲ ಕಣೆ. ಈಗಿನ ಕಾಲದ ಹುಡುಗರು ಮದುವೆ ಅಂದ್ರೆ ಯಾಕೆ ಹಿಂಗೆ ಆಡ್ತಾರೆ? ನಮ್ಮ ಕಾಲದಲ್ಲಿ ಮದುವೆ ಯಾವಾಗ ಮಾಡ್ತಾರೆ ಅಂತ ಕಾಯ್ತಾ ಇದ್ವಿ. ನಮ್ಮ ಅಪ್ಪ ಅಮ್ಮ ಯಾವ ಹುಡುಗಿನ ನೋಡ್ತಾರೋ ಅವ್ರನ್ನ ಬಾಯಿ ಮುಚ್ಕೊಂಡು ತಾಲಿ ಕಟ್ತಿದ್ವಿ. ನೋಡಪ್ಪ, ನಾವ್ ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ. ತನು ನಾ ಮದ್ವೆ ಆದ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ. ಯೋಚನೆ ಮಾಡ. ನೀನಾದ್ರೂ ಹೇಳೆ. ಒದ್ರದ್ದೇ ಸಾಕಾಗಿದೆ ನನಗಂತ. ವಿಶ್ವ, ಅಪ್ಪ ಹೇಳೋದ್ರಲ್ಲೂ ಅರ್ಥ ಇದೆ ಕಣೋ. ನೋಡು, ಋಣಾನುಬಂಧ ಅಂತಿದ್ರೆ ಅದು ಯಾರ ಕೈನಲ್ಲೂ ತಪ್ಸಕ್ಕಾಗಲ್ಲ. ಸ್ವಲ್ಪ ಯೋಚನೆ ಮಾಡು. ಪೇಪರಲ್ಲಿ ಓದೋ ಥರ ನ್ಯೂಸ್ ಏನೂ ಇಲ್ಲ. ಅದೇ ರಾಜಕೀಯ, ಅದೇ ಕೊಲೆ. ಬಿಸ್ನೆಸ್ ಮ್ಯಾಗಝೀನ್ ಅರು ಓದೋಣ. ಅರೆ, ಯಾಕೆ ಕಿರ್ಚ್ಕೊಂಡ್ರಿ ಚಿನ್ನು ಮರಿ? ಏನಾಯ್ತು? ಏನಿಲ್ಲ ರೀ, ನೀವ್ಯಾಕೆ ಅಲ್ಲಿ ಹೋಗ್ತಿದ್ದೀರಾ? ನಮ್ದೇ ಮನೆ, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತ ಅನ್ಕೊಂಡಿದ್ನಪ್ಪ. ಅಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ನಿಮ್ಗೇನಾದ್ರೂ ಬೇಕಿತ್ತಾ? ನಾನು ತಂದ್ಕೊಡ್ತೀನಿ. ಓಹೋ, ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ನೀವು ಈಗ ನನಗೆ ಬೇಕಾಗಿದ್ನೆಲ್ಲ ಕೈ ತೆಗೊಡ್ತೀರಾ? ಏನು ಪರವಾಗಿಲ್ಲ, ಈ ಮ್ಯಾಗಝೀನ್ ತಗೋಬೇಕು ಅಂತಿದ್ದೆ. ಒಂದು ನಿಮಿಷ ಬರ್ತೀರಾ ಇಲ್ಲಿ? ಚಿನ್ನ ಮರಿ,
ಬೇಡ ರೀ. ಯಾಕೆ ಚಿನ್ನಮರಿ, ನಾನು ಮುದ್ದು ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ಅಯ್ಯೋ ಹಾಗೆಲ್ಲ ಏನಿಲ್ಲ, ಅದು ಅಡುಗೆ ಮಾಡ್ತಿದ್ದೆ ಅಲ್ವಾ ಅದಕ್ಕೆ. ಇದಿನ್ ಮೊದಲನೇ ಸರ್ತಿ ನಾನು ನಿಮಗೆ ಮುದ್ದು ಕೊಡ್ತಿರೋದು. ನಾನು ದಿನ ಹೀಗೆ ಇರೋದಲ್ವಾ ಜೊತೆಗೆ. ಆದರೆ ಇವತ್ತು ನಮ್ಮ ಜೊತೆ ಇನ್ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ಯಾರೋ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ಅಂತ ಹೇಳಿ ಚಿನ್ನಮರಿ. ಈಗ ಈ ಮನೇಲಿರೋದು ಬರೀ ನಾವಿಬ್ರೇನಾ? ಜೀ ಏನು ಹೀಗೆ ಕೇಳ್ತಿದ್ದೀರಾ? ನಾವಿಬ್ಬರೇ ಇರೋದು. ನಾನು ಯಾಕೆ ಹಾಗೆ ಹೇಳಿದೆ ಅಂದರೆ, ನಂದಿನ್ನೂ ಪೂಜೆ ಆಗಿಲ್ಲ, ಮೈಲಿಗೆ ಆಗಿಬಿಡುತ್ತಲ್ವಾ, ಆಮೇಲೆ ಮತ್ತೆ ಸ್ನಾನ ಮಾಡಬೇಕು. ಅದಕ್ಕೇನಂತೆ, ಮತ್ತೆ ಸ್ನಾನ ಮಾಡಿದ್ರೆ ಆಯ್ತಪ್ಪ. ಬೇಡ ರೀ. ಓಕೆ, ನೀವು ಬೇಡ ಅಂದರೆ ನಾನೇನು ಬಲವಂತ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಅಡುಗೆ ಮಾಡ್ತಾ ಇರಿ, ನಾನು ಇಲ್ಲೇ ಕೂತಿರ್ತೀನಿ. ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳಿ ಆಯಿತಾ?